ನನ್ನ ಫ್ರೆಂಡ್ ಒಬ್ಳು ಹೇಳ್ತಾ ಇದ್ಲು ಆಯ್ತಾ, ಚಳಿಗಾಲದಲ್ಲಿ ಯಾಕೋ ಗೊತ್ತಿಲ್ಲ ನಿದ್ದೆ ಜಾಸ್ತಿ ಕಣೆ, ನನಗೆ ಲೇಜಿನೆಸ್, ಏನ್ ಕೆಲಸ ಮಾಡೋದಕ್ಕೂ ಮನ್ಸಾಗ್ತಾ ಇಲ್ಲ, ಯಾವುದ್ರಲ್ಲೂ ಆಸಕ್ತಿ ಇಲ್ಲ ಗೊತ್ತಾ, ಮೂಡ್ ಸ್ವಿಂಗ್ಸು, ಸಿಕ್ಕಾಪಟ್ಟೆ ಇರಿಟೇಷನ್ ಫೀಲ್ ಆಗುತ್ತೆ, ಯಾವಾಗ್ಲೂ ನಿದ್ದೆ ಮಾಡೋಣ ಅಂತ ಅನ್ಸುತ್ತಲ್ವಾ, ಆ ಸೋಮಾರಿತನದಿಂದ ಹೊರಗಡೆ ಬರೋದಕ್ಕೆ ಆಗೋದಿಲ್ಲ ಕಣೆ, ದೇಹನ ಈ ಕಡೆಯಿಂದ ಆ ಕಡೆಗೆ ಎತ್ತಿಡೋದು ಕಷ್ಟ ಅನ್ನೋಷ್ಟು ನನಗಾಗ್ತಿದೆ ಅಂತ. ಸೊ ಯಾಕೆ ಹೀಗಾಗ್ತಾ ಇದೆ? ಮೋಸ್ಟ್ಲಿ ಏನಾದ್ರೂ ಹಾರ್ಮೋನಲ್ ಚೇಂಜಸ್ ಆಗಿರ್ಬೋದಾ ಅಂತ ಅನ್ಕೋತಾ ಇದ್ದೆ. ಹಾಗೆ ಇವತ್ತೊಂದು ಆರ್ಟಿಕಲ್ ನೋಡ್ತಾ ಇದ್ದೆ, ಅದನ್ನ ನೋಡಿ ನನಗೆ ಆಶ್ಚರ್ಯ ಆಯ್ತು, ಹೌದಾ ಹೀಗೂ ಇರುತ್ತಾ ಅಂತ. ಅದೇನು ಅಂತ ಹೇಳಿದ್ರೆ, ಈ ಸೀಸನ್ಗೆ ಅನುಗುಣವಾಗಿ ನಮ್ಮ ದೇಹದಲ್ಲೂ ಒಂದಿಷ್ಟು ಬದಲಾವಣೆಗಳಾಗತ್ತೆ, ಆಗ ಮಾನಸಿಕ ಆರೋಗ್ಯದ ಮೇಲೂ ಕೂಡ ಅದು ಪರಿಣಾಮವನ್ನ ಬೀರುತ್ತೆ ಅಂತ. ಅಂಡ್ ಇಷ್ಟು ದಿನ ನಾವು ಮಳೆ ಬಂದ್ರೆ ಖುಷಿ ಆಗುತ್ತೆ, ಭಾವನೆಗಳು ಗರಿಗೆದರುತ್ತೆ ಅನ್ನೋದನ್ನ ಅರಿತಿದ್ವಿ. ಆದ್ರೆ ಈ ಚಳಿಗಾಲ ಬಂದಾಗ ಕೂಡ ನಮ್ಮ ದೇಹದಲ್ಲಿ ಒಂದಿಷ್ಟು ಬದಲಾವಣೆ ಆಗುತ್ತಲ್ವಾ. ಸೀಸನಲ್ ಎಫೆಕ್ಟಿವ್ ಡಿಸಾರ್ಡರ್, ಸ್ಯಾಡ್ ಅನ್ನುವಂತಹ ಒಂದು ಟೈಪ್ ಆಫ್ ಡಿಪ್ರೆಷನ್ ಆಗುವಂತಹ ಒಂದು ಸಾಧ್ಯತೆಗಳು ಚಳಿಗಾಲದಲ್ಲಿ ಜಾಸ್ತಿ ಇರುತ್ತಂತೆ. ಇದು ಹೇಗಿರುತ್ತೆ ಅಂತ ಹೇಳಿದ್ರೆ, ಒಂಥರ ಫೀಲಿಂಗ್ ಸ್ಯಾಡ್ ಆರ್ ಡಿಪ್ರೆಸ್ಡ್, ಲಾಸ್ ಆಫ್ ಇಂಟ್ರೆಸ್ಟ್ ಇನ್ ಆಕ್ಟಿವಿಟೀಸ್, ಚೇಂಜ್ ಇನ್ ಅಪಿಟೈಟ್, ಅಂದರೆ ನಮಗೆ ತಿನ್ನುವಂತಹ ವಿಷಯದಲ್ಲಿ ಆಸಕ್ತಿನೂ ಇಲ್ಲದೆ ಇರ್ಬೋದು ಅಥವಾ ಅತಿಯಾಗಿ ತಿನ್ನೋದು ಕೂಡ ಇರ್ಬೋದು. ಸ್ಪೆಷಲಿ ಸ್ವೀಟ್ಸ್ ಮತ್ತು ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಬೇಕು ಅಂತ ಅನ್ನಿಸುತ್ತೆ. ಆ್ಯಂಡ್ ಚೇಂಜಸ್ ಇನ್ ಸ್ಲೀಪ್, ನಿದ್ದೆ ಯಾವಾಗಲೂ ಮಾಡಬೇಕು ಅಂತ ಅನಿಸುತ್ತೆ. ಇವ್ರು ಯಾಕಪ್ಪ ಯಾವಾಗಲೂ ಮಲಗಿದ್ದಾರೆ ಅಂತ ಬೇರೆಯವ್ರು ಅಂದ್ಕೊಳ್ಳುವಷ್ಟು ಚಳಿಗಾಲದಲ್ಲಿ ಮಲಗ್ತಾರಂತೆ. ಇನ್ನು ಎನರ್ಜಿ ಲೆವೆಲ್ ತುಂಬ ಕಮ್ಮಿ ಆಗಿರುತ್ತೆ, ಒಂಥರ ಸುಸ್ತು, ದೇಹ ಎಲ್ಲ ಸ್ಲೋ ಆಗಿರುವಂತಹ ಅನುಭವ, ಕಾನ್ಸಂಟ್ರೇಟ್ ಮಾಡೋದಕ್ಕಾಗೋದಿಲ್ಲ, ಮರ್ತು ಹೋಗುತ್ತೆ ಕೆಲವೊಂದು ವಿಚಾರಗಳು, ಡಿಸಿಷನ್ ತಗೊಳ್ಳೋದಕ್ಕೆ ಕಷ್ಟ ಆಗುತ್ತೆ, ಫಿಸಿಕಲಿ ಬಾಡಿ ಪೈನ್ ಇರುತ್ತೆ, ಹಾಗೆ ಬೇರೆ ಬೇರೆ ತಲೆನೋವು, ಕ್ರ್ಯಾಂಪ್ಸ್, ಡೈಜೆಸ್ಟಿವ್ ಪ್ರಾಬ್ಲಮ್ಸ್ ಇವೆಲ್ಲವೂ ಕೂಡ ಆಗ್ತಾ ಇರುತ್ತೆ. ಆ್ಯಂಡ್ ಕೆಲವೊಂದ್ಸಲ ಇದು ಕೆಲವೊಂದು ಕೆಟ್ಟ ಯೋಚನೆಗಳಿಗೂ ಕೂಡ ದಾರಿ ಮಾಡಿಕೊಡ್ಬೋದು. ಅಂದರೆ ಬದುಕಿನಲ್ಲಿ ಉತ್ಸಾಹವೇ ಇಲ್ಲ, ನನಗೆ ಈ ಜಗತ್ತನ್ನು ಬಿಟ್ಟು ಹೋಗ್ತೀನಿ, ಆ ಥರ ಯೋಚನೆಗಳು ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತಂತೆ. ಇದಕ್ಕೆ ಕಾರಣ ಏನು ಅನ್ನೋದನ್ನು ರಿಸರ್ಚ್ ಮಾಡ್ತಾ ಹೋದಾಗ, ಚಳಿಗಾಲದಲ್ಲಿ ನಮ್ಮ ಮೇಲೆ ಸನ್ಲೈಟ್ ಬೀಳೋದರ ಪ್ರಮಾಣ ಬೇರೆ ಕಾಲಕ್ಕಿಂತ ಕಮ್ಮಿ ಇರುತ್ತೆ ಅಂತ ಹೇಳ್ತಾರೆ. ಈ ಲೆಸ್ ಸನ್ಲೈಟ್ ಮತ್ತೆ ಹಗಲಿನ ಒಂದು ಗಾತ್ರ ಚಿಕ್ಕದು ಅಲ್ವಾ, ಬೇಗ ಕತ್ಲಾಗತ್ತೆ ನೋಡಿ, ಅದಕ್ಕೋಸ್ಕರನೇ ಈ ಎಫೆಕ್ಟ್ ಎಲ್ಲ ಆಗುತ್ತೆ ನಮ್ಮ ದೇಹದಲ್ಲಿ. ಇನ್ನು ನಿದ್ದೆಗೆ ಕಾರಣವಾಗುವಂತಹ ಹಾರ್ಮೋನ್ನ ರಿಲೀಸ್ ಅಲ್ಲಿ ವೇರಿಯೇಷನ್ಸ್ ಆಗುತ್ತೆ. ಮೆಲಟೋನಿನ್ ಬಗ್ಗೆ ನೀವು ಖಂಡಿತ ಕೇಳಿರ್ತೀರಾ. ಇನ್ನು ನಮ್ಮ ಬ್ರೈನ್ ಅಲ್ಲಿ ಒಂದು ಕೆಮಿಕಲ್ ಚೇಂಜ್ ಆಗಿರುತ್ತಂತೆ. ಇನ್ನು ವಿಟಮಿನ್ ಡಿ ಡಿಫಿಷಿಯನ್ಸಿ ಸೂರ್ಯನ ಬೆಳಕಿಗೆ ಹೋಗದೆ ಇರೋದ್ರಿಂದ. ಇದು ಹೇಗೆ ಈ ಸ್ಯಾಡ್ ಜೊತೆ ಕನೆಕ್ಟ್ ಆಗಿರುತ್ತೆ ಅಂತ ಹೇಳಿದ್ರೆ, ನಮ್ಮ ಚರ್ಮ ಸೂರ್ಯನ ಬೆಳಕನ್ನ ಹೀರ್ಕೊಳ್ಳೋದರ ಪ್ರಮಾಣ ಕಮ್ಮಿ ಇರುತ್ತಲ್ವಾ, ಹಾಗೆ. ಹಾಗಾದ್ರೆ ಇದಕ್ಕೆಲ್ಲ ಟ್ರೀಟ್ಮೆಂಟ್ಸ್ ಇಲ್ವಾ ನಾಯನ ಅಂತ ಕೇಳಿದ್ರೆ ಖಂಡಿತ ಇದೆ. ಲೈಟ್ ಥೆರಪಿ ನಂಬರ್ 1. ನೀವು ಸೂರ್ಯನ ಬೆಳಕಿಗೆ ಎಷ್ಟಾಯ್ತು ಅಷ್ಟು ಹೊತ್ತುಗಳ ಕಾಲ ನಿಮ್ಮ ಮೈಯನ್ನ ಒಡ್ಕೋಬೇಕು. ಅಟ್ಲೀಸ್ಟ್ ದಿನಕ್ಕೆ ಒಂದು 20 ಮಿನಿಟ್ಸ್ ಮಾರ್ನಿಂಗ್ ಬಿಸಿಲಲ್ಲಿ ನಿಂತ್ಕೊಂಡ್ರೆ ಸಾಕು. ಮಧ್ಯಾಹ್ನ 1 ಗಂಟೆಯ ಒಳಗಿನ ಬಿಸಿಲು ಯಾವಾಗ್ಲೂ ಉತ್ತಮ ಅಂತ ಹೇಳ್ತಾರೆ, ಅದರಲ್ಲೂ 12:30 ಒಳಗಿನದ್ದು. ಆ್ಯಂಡ್ ಜೊತೆಗೆ ಟಾಕ್ ಥೆರಪಿ, ನೀವು ಯಾರಾದ್ರೂ ಥೆರಪಿಸ್ಟ್ ಜೊತೆ ಮಾತಾಡ್ಬೋದು, ಅಥವಾ ನಿಮ್ಮ ಪ್ರೀತಿ ಪಾತ್ರರ ಜೊತೆ ಮಾತನ್ನ ಜಾಸ್ತಿ ಮಾಡಿ. ಮಾತಾಡದೆ ಸೈಲೆಂಟ್ ಆಗಿದ್ರೆ ಸಹ ಇದು ಇನ್ನಷ್ಟು ದೊಡ್ಡ ದೊಡ್ಡ ಪ್ರಾಬ್ಲಮ್ಗಳನ್ನ ಕ್ರಿಯೇಟ್ ಮಾಡಬಹುದು. ಹೌದು, ಫೋನಲ್ಲಾದ್ರೂ ಸರಿ, ಯಾರತ್ರ ಆದ್ರೂ ಮಾತಾಡ್ತಾ ಮನಸ್ಸಿನ ಮಾತುಗಳನ್ನ ಹೊರಗಡೆ ಹಾಕ್ತಾ ಇದ್ರೆ ಖಂಡಿತ ಇಲ್ಲಿ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗೋದಿಲ್ಲ. ಇನ್ನು ಲೈಫ್ ಸ್ಟೈಲಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಬೋದು. ಆದಷ್ಟು ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡುವಂಥದ್ದು, ಯೋಗ ಮಾಡುವಂಥದ್ದು, ಫಿಸಿಕಲ್ ಆಕ್ಟಿವಿಟಿ, ಎನಿ ಕೈಂಡ್ ಆಫ್ ಫಿಸಿಕಲ್ ಆಕ್ಟಿವಿಟೀಸ್ ಓಕೆ. ಇದರಲ್ಲಿ ಅದು ಇದು ಅಂತ ಏನಿಲ್ಲ, ನಮ್ಮ ದೇಹವನ್ನು ಎಷ್ಟು ದಂಡಿಸ್ತೀವಿ ಚಳಿಗಾಲದಲ್ಲಿ ಅಷ್ಟು ಒಳ್ಳೆಯದು. ಆಗ ಈ ಸ್ಯಾಡ್ ಅಥವಾ ಸೀಸನಲ್ ಎಫೆಕ್ಟಿವ್ ಡಿಸಾರ್ಡರ್ನಿಂದ ನಾವು ಎಸ್ಕೇಪ್ ಆಗ್ಬೋದು. ಗೊತ್ತಾಯ್ತಲ್ವಾ? 92.7 ಬಿಗ್ ಎಫ್ಎಂ ಅಲ್ಲಿ ಇಂತಹ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳು ಯಾವಾಗಲೂ ಕೇಳ್ತಾ ಇರಬಹುದು ನೀವು, ಬೆಳಿಗ್ಗೆ 8 ಗಂಟೆಯಿಂದ 11 ಗಂಟೆವರೆಗೂ. ನಾನು ಆರ್ಜೆ ನಾಯನ.